ಒಬ್ಬ ನಿರ್ದೇಶಕಿ, ನಿರ್ಮಾಪಕಿ, ಬರಹಗಾರ್ತಿಗೆ ಏನೇನು ಚಾಲೆಂಜಸ್ ಇದೆ ಇಲ್ಲಿ ಅಂತ ಹೇಳಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ 100% ಎಲ್ಲ ಹಂತಗಳಲ್ಲೂ ಎಲ್ಲ ಭಾಗಗಳಲ್ಲೂ ಕೂಡ ಕಾಲೆಳೆಯೋರು ಇರ್ತಾರೆ, ಅವಮಾನ ಮಾಡೋರು ಇರ್ತಾರೆ, ಸನ್ಮಾನ ಮಾಡೋರು ಇರ್ತಾರೆ, ಥೂ ಅಂತ ಒಯ್ಯೋರು ಇರ್ತಾರೆ, ವಾವ್ ಅನ್ನೋರು ಇರ್ತಾರೆ. ನೀವು ಎದುರಿಸಿದಂಥ ಸವಾಲುಗಳೇನು, ಸಮಸ್ಯೆಗಳೇನು ಅಂತ ಹೇಳಿ, ನಿಮ್ಮಂತೆ ಹೊಸದಾಗಿ ಯಾರೋ ಬರೋರಿಗೆ ನಿಮ್ಮ ಮಾತುಗಳು. ಬೇಕಾದಷ್ಟು ಅಂದರೆ ಆ್ಯಸ್ ಅ ರೈಟರ್ ಡೈರೆಕ್ಟರ್ ನನ್ನೊಳಗೆ ಸಾಕಷ್ಟು ಸವಾಲುಗಳು. ಸೊ ನನಗೆ ಕಥೆಗೆ ಪ್ರಾಮಾಣಿಕವಾಗಿದ್ದೀನ, ಕತೆ ಕರೆಕ್ಟಾಗಿ ಬರ್ತಾ ಇದೆಯಾ, ಅದೆಲ್ಲ ಒಳಗಡೆ ನನಗೆ ಜಾಸ್ತಿ ಸವಾಲುಗಳಿದೆ. ಹೊರಗಡೆ ಅಷ್ಟೇನು ಅನಿಸಲ್ಲ. ಹೊರಗಡೆ ಒನ್ಸು ಪ್ರೊಡ್ಯೂಸರ್ ಆದಮೇಲೆ ಹೊರಗಡೆ ಅನಿಸೋದು ನನಗೆ ಡಿಸ್ಟ್ರಿಬ್ಯೂಷನ್ಗೆಲ್ಲ ಗಂಟು ಮುಟ್ಟೆ ಟೈಮಲ್ಲಿ ಆಗಿದ್ದು. ಅವ್ರು ಗಾಂಧಿನಗರ್ ಅಲಿತಾ ಇದ್ವಿ, ನಮ್ಮದು ಫಿಲಮ್ ರಿಲೀಸ್ ಮಾಡಿಕೊಡಿ ಅಂತ. ನಂಗೆ ಗೊತ್ತೂ ಇಲ್ಲ ಏನು ಪ್ರಾಸೆಸ್ಸು ಅಂತ. ಸೊ ಅಲ್ಲಿ ಹೋದಾಗೆಲ್ಲ ಫಸ್ಟ್ ಆಫ್ ಆಲ್ ಹುಡುಗಿ ಹತ್ರ ಡೈರೆಕ್ಟಾಗಿ ಮಾತಾಡೋಲ್ಲ ಸುಮಾರು ಜನ. ನನ್ನ ಜೊತೆ ನನ್ನ ಬಿಸ್ನೆಸ್ ಪಾರ್ಟ್ನರ್ನ ಕರ್ಕೊಂಡು ಹೋಗ್ತಾ ಇದ್ದೆ. ನಾನೇನೋ ಆನ್ಸರ್ ಮಾಡಿದ್ರೆ ಕ್ವಶನ್ ಅವ್ರಿಗೆ ಮತ್ತೆ ಹೋಗೋದು. ನಾವಿಬ್ಬರು ಕೂತಿದ್ದೀವಿ ಇಲ್ಲಿ, ನಾನಿಲ್ಲಿ ಕೂತಿದ್ದೀನಿ, ಅವರಲ್ಲಿ ಕೂತಿದ್ದಾನೆ, ನಾನೇನೋ ಮಾತಾಡ್ತಾ ಇದ್ದೀನಿ, ಅವ್ರು ಇಲ್ಲಿ ನೋಡ್ಕೊಂಡು ಆನ್ಸರ್ ಮಾಡ್ತಾರೆ. ಸೊ ನಾನು ಎಕ್ಸಿಸ್ಟೆನ್ಸೇ ಇಲ್ವಾ ಅನ್ನೋ ಥರ. ಸೊ ಬಟ್ ಅದು ಅಲ್ಲೇ ಅಲ್ಲ, ಸುಮಾರು ಕಡೆ ಅನುಭವಿಸಿದ್ದೀವಿ. ಆ್ಯಸ್ ವಿಮೆನ್ ವಿ ಫೀಲ್ ಇಟ್ ಅಲ್ಲ. ಅಂದರೆ ಈ ಮೆನ್ ಸುಮಾರು ಜನಕ್ಕೆ ನಾವಿರೋ ಜಾಗದಲ್ಲಿ ಅವ್ರು ಹೆಂಗೆ ಬಂದುಬಿಡ್ತಾರೆ ಅನ್ನೋದು ಸಾಕಷ್ಟು ಈಗೋ. ಬಟ್ ನಾನು ಸಿಂಪಲ್ಲಾಗಿ ಕೇಳೋದು, ನೀವೆಲ್ಲನೂ ಇಷ್ಟು 100 ವರ್ಷದಿಂದ ಮೆನ್ ನೀವೇ ನಡೆಸ್ಕೊಂಬರ್ತಾ ಇದ್ದೀರಾ, ನಾನು ನಡೆಸ್ತೀನಿ ಅಂತ ಕೂಡ ಹೇಳ್ತಾ ಇಲ್ಲ. ನನಗೊಂದು ಜಾಗ ಇದೆ, ನಾನು ತೊಗೊತೀನಿ, ನೀವು ಕೊಡೋದು ಅವಶ್ಯಕತೆ ಇಲ್ಲ. ಪ್ರಪಂಚದಲ್ಲಿ ಎಲ್ರಿಗೂ ಜಾಗ ಇದೆ, ನನಗೂ ಇದೆ, ನನ್ನ ಕತೆಗಳು ನಾನು ಹೇಳ್ತೀನಿ. ಸೊ ಆ ಸವಾಲುಗಳು ದಿನ ಬರ್ತಾ ಇರತ್ತೆ, ದಿನ ಎದುರಿಸ್ಕೊಂಡು ಮುಂದೆ ಹೋಗ್ತಾನೆ ಇರಬೇಕು. ಅದು ಬಂತು ಅಂದ್ಬಿಟ್ಟು ಕೂತ್ಕೊಂಡ್ಬಿಟ್ರೆ ಆಗಲ್ಲ ಅಲ್ಲ. ಸೊ ಐ ಫೀಲ್ ಲೈಕ್ ನನ್ನ ಥರನೇ ಮುಂದೆ ರೈಟರ್ ಡೈರೆಕ್ಟರ್ಸ್ ಬರೋರು, ದೇ ಜಸ್ಟ್ ಶುಡ್ ಬಿ ವೆರಿ ಆನೆಸ್ಟ್. ದೇ ಶುಡಂಟ್ ಪ್ಲೇ ಟು ದ ಅಂದರೆ ಗ್ಯಾಲರಿಗೆ ದೇ ಸೇ ದಟ್ ಇವ್ರಿಗೆ ಇದು ಬೇಕು, ಅದಕ್ಕೆ ನಾನು ಇದನ್ನು ಕೊಡ್ತೀನಿ ಅಂತ ಮಾಡಬಾರ್ದು. ನನಗೆ ಈ ಕತೆ ಹೇಳಬೇಕು ಆ ಥರ ಗಟ್ಟಿಯಾಗಿ ನಿಂತ್ಕೊಂಡು ಅವ್ರಿಗೆ ಬೇಕಾದ ಕತೆಗಳು ಅವ್ರಿಗೆ ಬೇಕಾದ ಥರ ಹೇಳಬೇಕು. ಆವಾಗಷ್ಟೇ ಒಂದು ಬದಲಾವಣೆ ನೋಡೋಕ್ಕೆ ಸಾಧ್ಯ. ಮಾಡ್ತಾ ಅಲ್ವಾ. ಸೊ ಇಲ್ಲ ಇದು ಟ್ರೆಂಡಲ್ಲಿದೆ, ನಾನು ಇದನ್ನೇ ಮಾಡ್ತೀನಿ ಅಂತ ಹೇಳಿದ್ರೆ ಒರಿಜಿನಾಲಿಟಿ ಇರಲ್ಲ ಅಲ್ವಾ. ಸೊ ಐ ಹೋಪ್ whoever comes, they don't leave their originality. ಗ್ಯಾಂಗ್ಸ್ಟರ್ ಅನ್ನೋ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಗ್ಯಾಂಗ್ಸ್ಟರ್ ಕೂಡ ಮಾಡೋದು ನೀವೇ ಮೊದಲ ಬಾರಿಗೆ ಒಂಥರ ಸ್ಟ್ರಾಂಗ್ ನಿರ್ಮಾಪಕಿ ಅನ್ನೋ ಥರ ನಿಂತಿದ್ದು, ಈ ಥರದ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಹೇಳಿ. ಆ ಸಂದರ್ಭದಲ್ಲೆಲ್ಲ ಹೇಗಿತ್ತು ಮ್ಯಾಮ್ ನಿಮಗೆ? ಆ ಸಂದರ್ಭದಲ್ಲಿ ಸೇಮ್ ಟು ಸೇಮ್ ಹೇಗೆ ಅಂತ? ಇಲ್ಲ, ಅದು ಗ್ಯಾಂಗ್ಸ್ಟರ್ ಕಥೆ ಇದೆ ಒಳಗಡೆ. ಬಟ್ ಅದು ಗ್ಯಾಂಗ್ಸ್ಟರ್ ಅಂದರೆ ಟಾಪ್ ಲೆವೆಲಲ್ಲಿರೋ ಗ್ಯಾಂಗ್ಸ್ಟರ್ ಅಲ್ಲ, ಗ್ರೌಂಡ್ ಲೆವೆಲಲ್ಲಿ ಫುಟ್ ಸೋಲ್ಜರ್ಸ್ ಅಂತಾರಲ್ಲ, ಸೊ ಕಲ್ಲೋಡಿಯೋರು ಅಂಥದ್ರ ಆತ ಹುಡುಗರ ಬಗ್ಗೆ ಕತೆ ಬರೆದಿದ್ದು. ಸೊ ನಂಗೆ ತುಂಬ ಇಷ್ಟ ಆಗಿತ್ತು ಆ ಪರ್ಸ್ಪೆಕ್ಟಿವ್. ಅದಕ್ಕೋಸ್ಕರ ಮಾಡೋಣ ಅಂತ. ಬಿಕಾಸ್ ನನಗೆ ಬ್ಲಡ್ ಶೆಡ್ಡು, ಕೊಚ್ಚಾಕಿ ಅಂಥ ಕತೆಗಳು ನಂಗೆ ಐ ಡೋಂಟ್ ಬಿಲೀವ್ ಇಟ್. ಅಂದರೆ ಆಗತ್ತೆ ಸರಿ, ಬಟ್ ನನಗೆ ಹೇಳೋಕ್ಕಾಗಲ್ಲ, ಅದು ಒಂಥರ ಹಿಂಸೆ ಆಗತ್ತೆ. ಸೊ ನನಗೆ ಮನುಷ್ಯರ ಕತೆಗಳಿಷ್ಟ. ಅಂದರೆ ಅವ್ರು ಈ ಒಂದು ಫೀಲ್ಡಲ್ಲಿ ಬಂದಾಗ ಅವ್ರದ್ದು ಏನು ಪರ್ಸ್ನಾಲಿಟಿ, ಅವ್ರದ್ದೇನು ಪರಿಸ್ಥಿತಿ, ಅವೆಲ್ಲ ನನಗಿಷ್ಟ. ಸೊ ಆ ಕಥೆ ಅದ್ರ ಬಗ್ಗೆ ಇತ್ತು, ಅದಕ್ಕೋಸ್ಕರ ನನಗೆ ಆ ಕತೆ ಹೇಳೋಣ ಅನಿಸಿದ್ದು. ಸೊ ಐ ಥಿಂಕ್ ಇಟ್ ವಾಸ್ ಫನ್. ನನಗೆ ಎಲ್ಲ ಥರ ಸಿನಿಮಾಗಳು ಇಷ್ಟ ಯಶೋಧ. ಸೈಕಾಲಜಿ, ಥ್ರಿಲ್ಲರ್, ಮರ್ಡರ್, ಖಂಡಿತ ವೈ ನಾಟ್. ಅಂದರೆ ಅವ್ರಿಗೆ ಖುಷಿ ಕೊಡಬೇಕಾಗತ್ತೆ, ಆವಾಗ ಅವರು ನೆಟ್ಟಿಗೆ ಹೇಳ್ತಾರೆ. ಈಗ ನನಗೆ ನೀವು ಐ ಥಿಂಕ್ ಸೆಪ್ಟೆಂಬರ್ ಇಷ್ಟೇ ಸ್ವಲ್ಪನೇ ಸಿಕ್ಕಿರೋದು ಮಾಹಿತಿ. ಸೆಪ್ಟೆಂಬರಲ್ಲಿ ಬರ್ಬೋದು, ಅತಿ ಶೀಘ್ರದಲ್ಲಿ ಟೀಸರ್ ರಿಲೀಸ್ ಆಗ್ಬೋದು, ಇಷ್ಟೇ ಇನ್ಫಾರ್ಮೇಷನ್ ಇದೆ. ನೀವು ಹೇಳ್ದಂಗೆ ಈಗ ಪ್ರಣವ್ ವಿದೇಶದಿಂದ ಬಂದ ಒಂದಷ್ಟು ನಟರು ಬಂದಿದ್ದಾರೆ, ಈ ಕಡೆ ತೇಜು ಬೆಳವಾಡಿ, ಇಷ್ಟು ಇನ್ಫಾರ್ಮೇಷನ್ ಇದೆ. ಬಟ್ ಆ ಟೈಟಲ್ ಏನು ಇದು ಯಾವುದು ನನಗೆ ದೇವರೇ ಗೊತ್ತು, ಒಂದು ಲವ್ ಸ್ಟೋರಿ ಅನ್ನೋದನ್ನು ಹೇಳಿದ್ದೀರಾ. ಸೊ ಟೈಟಲ್ ಹೇಳಬಹುದಾ ಅಥವಾ ಲೇಟಾಗಿ ಇರಲಿ? ಅದಕ್ಕೆ ಟೈಟಲ್ನ ಹೇಳೋಣ. ನನಗೆ ಒಂದೇನಂದರೆ ರಿಲೀಸ್ ಹೇಳೋಣ ಟೈಟಲ್ ಇಷ್ಟರಲ್ಲಿ. ಅದಕ್ಕೆ ಮತ್ತೆ ಸಿಕ್ಕಿ ಮಾತಾಡೋಣ ಟೈಟಲ್ ಬಗ್ಗೆನೇ. ಬಿಕಾಸ್ ಐಮ್ ಶೋರ್ ಆವಾಗ ಒಂದಷ್ಟು ಡಿಸ್ಕಷನ್ಸ್ ಆಗುತ್ತೆ ಟೈಟಲ್ ಬಂದಾಗ. ಇದ್ಯಾತಕ್ಕೆ ಅವಾಗ ಮತ್ತೆ ಸಿಕ್ಕಿ ಮಾತಾಡೋಣ.